6 ತಿಂಗಳಿನಿಂದ ಸತತವಾಗಿ ಅಮೀನ್ಗಡ ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಂಥ ಗಾರ್ಡನ್ ಉದ್ಯಾನವನ ನಮಗೆ ಅವರು 32 ಉದ್ಯಾನವನಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು 6 ತಿಂಗಳ ಓಡಾಡಿಸಿ ನಮಗೆ ಮಾಹಿತಿ ಕೊಟ್ಟಾರ. ಇವತ್ತಿನ ದಿನ ನಾವು ಹೋಗಿ ಕೇಳಿದ್ರೆ ಗಾರ್ಡನ್ ತೋರಿಸ್ಬರ್ರಿ ಎಲ್ಲಿದಾವ ಅಂತಂದ್ರೆ ಅವರು ತೋರಿಸುವಂಥ ಮಾತೇ ಮಾತಾಡಂಗಿಲ್ಲ. ಇಲ್ರಿ ನಮಗೆ ತೋರಿಸುವಂಥ ಹಾಕಿಲ್ಲ ಅನ್ನಕತ್ತಾರ. ನಾವು ಮಾಹಿತಿ ಕೇಳ್ಕೊಂತಾನೆ ಇದೀವಿ. ಒಳ್ಳೆ ನಾವು GPS ಫೋಟೋ ಕೇಳಿದ್ವಿ, ನಿಮಗೆ ತೋರ್ಸಕ್ಕಾಗಲಿಲ್ಲ ಅಂತಂದ್ರೆ GPS ಫೋಟೋ ಕೊಟ್ಟಿಸ್ತಾರ ಅಂತಂದ್ವಿ. ಒಂದಿನ ನಾವು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಕಡೆ ಹೋದ್ವಿ. ನಾವು ಸರ ನಿಮ್ಗೆ ತೋರ್ಸಕ್ಕಾಗಲಿಲ್ಲ ಅಂತಂದ್ರೆ GPS ಫೋಟೋ ಕೊಡ್ರಿ. ಇಲ್ರಿ ಅವೆಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದ್ದಾಗ ನಾವು ಹೋಗ್ಯಾವ್ರಿ ಗಾರ್ಡನ್ನು, ನಮಗೆ ಆ ವಿಷಯ ಗೊತ್ತಿಲ್ಲ ಅನ್ನೋ ಮಾತು ಅವ್ರು ಹಾರಿಕೆ ಉತ್ತರ ಕೊಟ್ಟರು ಕೂಡ ನಾವು ಬಿಟ್ಟಿಲ್ಲ, ಮುಂದಾದ್ರೂ ಬಿಡುದಿಲ್ಲ. ನಾವು ಈಗ ಒಂದು ಉದ್ಯಾನವನ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ವ್ಯವಹಾರ ಮಾಡೋಕ್ಕಾಗಲಿ ಮತ್ತೆ ವ್ಯಾಯಾಮ ಮಾಡೋಕ್ಕಾಗಲಿ ಏನೋ ಮಕ್ಕಳು ಆಟ ಆಡೋಕ್ಕಾಗಲಿ ಒಂದು ಉದ್ಯಾನವನವನ್ನು ಪ್ರತಿಯೊಂದು ಒಂದು ಎನೆ ಮಾಡಿದಂಥ ಜಾಗದೊಳಗೆ ಪ್ರತಿಯೊಂದು ಇದು ಏನು ಏನೇ ಮಾಡಿದ ಸ್ಥಳದೊಳಗೆ ಒಂದೊಂದು ಗಾರ್ಡನ್ ಮೀಸಲಿಟ್ಟಿರ್ತಾರ ಸರ್ಕಾರದವರು. ಆ ಗಾರ್ಡನ್ ಇವತ್ತು ಅಧಿಕಾರಿಗಳು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಆ ಗಾರ್ಡನ್ ಜಾಗವನ್ನು ಮಾರಾಟ ಮಾಡಿ ಅವುಗಳನ್ನು ಇವತ್ತು 32 ಗಾರ್ಡನ್ನಲ್ಲಿ ಒಂದು 2 ಅಷ್ಟೇ 3 ಅಷ್ಟೇ ಇರ್ಬೋದು. ಆ ಒಂದು ಏನು ಮಾಡಕತ್ತ ಈ ಒಂದು 4 ಗಾರ್ಡನ್ ನಾನು ಸುಮ್ಮನೆ ಹಂಗೆ ಹೇಳ್ತೀನಿ. ಈ ನಾವು ನೋಡಿ ಬಂದಂತ ಒಂದು ಈ ಸದ್ಯದಲ್ಲಿ 14ನೇ ವಾರ್ಡ್ನಲ್ಲಿರುವ ಉರ್ದು ಶಾಲೆ ಹತ್ತಿರ ಈಗಾಗಲೇ ಬಿಲ್ಡಿಂಗ್ ಕಟ್ಟಕತ್ತಾರ. ಹಾಗೆ ಮತ್ತು ಬಣ್ಣದ ಮನೆಯ ಸ್ಕೂಲ್ ಹತ್ತಿರನೂ ಕೂಡ ಬಿಲ್ಡಿಂಗ್ ಕಟ್ಟಕತ್ತಾರ ಈಗಾಗಲೇ. ಮತ್ತೆ ಕೆಂಚಮ್ಮನ ಗುಡಿ ಹತ್ರ ಅಲ್ಲಿ ಕೂಡ ಒತ್ತುವರಿ ಮಾಡಿಕೊಂಡು ಪ್ಲಾಟ್ಗಳನ್ನ 2-3 ಲಕ್ಷ ಅಮೌಂಟಿಗೆ ಅಧಿಕಾರಿಗಳು ಹಾಗೂ ಸದಸ್ಯರು ಸೇರಿ ಮಾರಾಟ ಮಾಡಿದ್ದಾರೆ. ಹಾಗೆ ವಾಟರ್ ಟ್ಯಾಂಕ್ ಹತ್ರನೂ ಕೂಡ ಇದೇ ತರ ಆಗಿ ಈ ಮನೆಗಳನ್ನು ಕೂಡ ಕಟ್ತಾ ಇದ್ದಾರೆ. ಇದು ನಾವು ಹೋಗಿ ಕೇಳಿದ್ರು ಕೂಡ ಅವರು ಇಲ್ರಿ ಇದು ಮೊದಲ ಆಗ್ಯಾವು ಈಗಿನದಲ್ಲ ಅನ್ನುವಂಥ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಇದು ಎಲ್ಲಿ ನಾವು ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 6 ತಿಂಗಳಿನಿಂದ ಸತತವಾಗಿ ನಾವು ಗಾರ್ಡನ್ ಬಗ್ಗೆ ಧ್ವನಿ ಎತ್ತುತ್ತಾ ಇದೀವಿ. ಇವತ್ತಿನವರೆಗೂ ಗಾರ್ಡನ್ ಬಗ್ಗೆ ತೋರಿಸೋದಾಗಲಿ ಫೋಟೋ ಕೊಡೋದಾಗಲಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಅಮೀನ್ಗಡ ಪಟ್ಟಣ ಪಂಚಾಯಿತಿ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಗಾರ್ಡನ್ ವಿಚಾರ ಮುಗೀತು. ಈಗ ವಾಣಿಜ್ಯ ಮಳಿಗೆಗಳದಾವಲ್ಲಿ 12. ಆ ವಾಣಿಜ್ಯ ಮಳಿಗೆ ಎಷ್ಟರ ಮಟ್ಟಿಗೆ ನಮಗೆ ಮಾಹಿತಿ ಕೊಟ್ಟಾರ ಅವರು. ಅದು ಇಲ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಿದ್ದಾಗ ಏನೋ ಹರಾಜು ಆಗ್ಯಾವ ಬಿಟ್ಟಾವ ಗೊತ್ತಿಲ್ಲ. ನಾವಂಕ್ರು ಈ ಸದ್ಯಕ್ಕೆ 3,000 ರೂಪಾಯಿ ತೊಗೊಳಕತ್ತೀವಿ. ನಾವು ಮಾಹಿತಿ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ದಾಖಲೆಗಳು ಇಲ್ರಿ, ನಮ್ಗೆ ಹರಾಜು ಆದದ ಬಗ್ಗೆ ಠೇವಣಿ ಇಟ್ಟದ ಬಗ್ಗೆ ನಮ್ಗೆ ಏನೋ ಮಾಹಿತಿ ಇಲ್ಲ ಅಂತಂದು ಹಾರಿಕೆ ಉತ್ತರ ಕೊಡತ್ತಾರ ಅವರು. ಹೊಳ್ಳಿ ಮಾಹಿತಿನೂ ಕೊಟ್ಟಿದ್ದಾರೆ ನನಗೆ. ಈ ಮಾಹಿತಿ ನಾನು DC ಅವರಿಗೆ ಕಂಪ್ಲೇಂಟ್ ಮಾಡ್ತೀನಿ. ನೋಡ್ರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳೇ, ನಾವಂಕರು ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಸುಮ್ಮನೆ ಕೈ ಬಿಡೋದಲ್ಲ. ಸಾರ್ವಜನಿಕರ ಜೊತೆನೂ ಎಲ್ಲರಿಗೂ ಹೇಳಿ ಅಮೀನ್ಗಡದೊಳಗ ಸಾರ್ವಜನಿಕರಿಗೆ ಹೇಳಿ ಅವ್ರನ್ನೂ ಕೂಡ ಕರ್ಕೊಂಡ್ಬಂದು ಪಟ್ಟಣ ಪಂಚಾಯತಿ ಮುಂದ ನಾವು ಧರಣಿ ಸತ್ಯಾಗ್ರಹ ಮಾಡೋದಂಕರು ಖಚಿತ. ಈಗ ನೀವು 15-16 ವರ್ಷದಿಂದ ವಾಣಿಜ್ಯ ಮಳಿಗೆಗಳ 3,000 ರೂಪಾಯಿ ತಗೊಳಕತ್ತೀರಿ. ಆ ರೊಕ್ಕ ಎಲ್ಲಿ ಹೊತ್ತು ಹೇಳ್ರಿ ನೀವು. ನಾವು ಬಿಡೋದಲ್ಲ, ಇದನ್ನ ಇಷ್ಟಕ್ಕೆ ಬಿಡೋದಲ್ಲ. ನಿಮ್ಗ ಮಾಹಿತಿ ಕೊಟ್ಟಿವಿ, ನಾವು ಕುಂತೀವಿ ಅಂತ ನೀವು ತಿಳ್ಕೊಂಡ್ರಿ. ಆದ್ರೆ ಮಾಹಿತಿ ತಗೊಂಡ ಉದ್ದೇಶ
ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಕ ತಗೊಂಡಿವಿ. ಎಚ್ಚರಿಕೆ ಇರಲಿ, ಮುಂದೆ ಮಾತ್ರ ನಾವು ಪ್ರತಿಭಟನೆ ಮಾಡೋದು ಖಚಿತ. ಈ ಏನೈತಿ ಗಾರ್ಡನ್ಗಳು 32 ಗಾರ್ಡನ್ಗಳು ಸಾರ್ವಜನಿಕರ ಆಸ್ತಿ ಅದು. ಆ ಸಾರ್ವಜನಿಕರಿಗೆ ನೀವು ಬಿಟ್ಟುಕೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ, ಇದು ಖಚಿತ. ಇವತ್ತಿನ ದಿನಮಾನಗಳೊಳಗ ಉದ್ಯಾನವನ ಎಷ್ಟು ಅವಶ್ಯಕತೆ ಐತೆ ಅಂತಂದ್ರೆ, ಒಂದು ಗ್ರಾಮಕ್ಕಾಗಲಿ ಒಂದು ಪಟ್ಟಣಕ್ಕಾಗಲಿ ಎಲ್ಲ ಜನತೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯ ಒಂದು ವಿಶ್ರಾಂತಿ ಪಡೆಯೋಕ್ಕಾಗಲಿ, ಮಕ್ಕಳಿಗೆ ಆಟ ಆಡ್ಸೋಕ್ಕಾಗಲಿ ಉದ್ಯಾನವನ ಎಷ್ಟೋ ಒಂಥರ ಪರಿಸರ ಹೆಚ್ಚಿಸುತ್ತಾ. ಈ ರೀತಿ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಉದ್ಯಾನವನಗಳನ್ನು ತಯಾರಿಸಿ ಇಟ್ಟಂಥ ಸ್ಥಳಗಳನ್ನು ಈಗ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ತಮ್ಮ ದುರಾಸೆಗೆ ಪ್ಲಾಟ್ ಮಾಡಿಕೊಂಡು ಜನರಿಗೆಲ್ಲ ಮಾರ್ಕೊಳಕತ್ತಾರ ಅಂದಾಗ ಈಗ ಅಂಥದ್ದು ಸಾಲ ಹೊಲ್ದಂದ್ರೆ ಅಧಿಕಾರಿಗಳಿಗೆ ಇನ್ನು ಮುಂಬರುವ ದಿನಗಳೊಳಗೆ ದೇವಸ್ಥಾನಗಳು ಉಳಿಯಂಗಿಲ್ಲ, ಶಾಲೆ ಕಟ್ಟಡಗಳು ಉಳಿಯಂಗಿಲ್ಲ. ಹಿಂಗಾಗ್ತಾ ಮುಂದೆ ಹೊರತಪ್ಪ ಅಂದ್ರೆ ಯಾವುದೂ ಉಳ್ಗಾಲಿಲ್ಲ. ಇದಕ್ಕೆ ಎಲ್ಲರೂ ನಾವು ರಕ್ಷಣಾ ವೇದಿಕೆದವರಾಯಿತು, ನೀವು ಮಾಧ್ಯಮ ಮಿತ್ರರಾಯಿತು, ಎಲ್ಲರೂ ಇದಕ್ಕೊಂದು ಜಲ್ದಿನ ಧ್ವನಿ ಐತಿದ್ರೆ ಇದ್ರ ಜೊತೆ ಎಲ್ಲ ಸಾರ್ವಜನಿಕರು ನಮ್ಮ ಕೈ ಜೋಡಿಸಿರಪ್ಪ ಅಂದ್ರೆ ಒಂದು ಬಲ ಸಿಗುತ್ತೆ. ಹಾಗಾಗಿ ಇಲ್ಲಿಂದ ಭಾಳ ಆಗ್ರಹಿಸ್ತೀನಿ ನಾನು ಪಟ್ಟಣ ಪಂಚಾಯತಿಗೆ. ಅದು ಏನೇನು ದುರ್ಬಳಕೆ ಮಾಡ್ಕೊಂಡ್ರೆ ಅದೆಲ್ಲನೂ ತೆಗೆದುಹಾಕಿ ಮೊದಲೇ ಹೆಂಗಿದ್ದು ಉದ್ಯಾನವನಗಳನ್ನೆಲ್ಲ ತಯಾರಿಸಿದ್ರೆ ನಿಮ್ಗೆ ಒಳ್ಳೆಯದು. ಇಲ್ಲಕ್ಕಂತಪ್ಪ ಅಂದ್ರೆ ಮುಂದೆ ಬರೋ ದಿನಗಳೊಳಗೆ ನಮ್ಮಿಂದ ಉಗ್ರ ಹೋರಾಟ ಆಗುತ್ತಂತಂದು ಹೇಳಕ್ಕೆ ನಾವು ಈ ಸ್ಥಳದಾಗ ಆಗ್ರಹಿಸುತ್ತೇನೆ. ಪಂಚಾಯತಿ ಒಳಗೆ ಅವ್ಯವಹಾರ ನಡೆದೈತಿ, ಅದು ಸರ್ಕಾರಕ್ಕೆ ಗೊತ್ತೈತೋ ಇಲ್ಲೋ. ಈ 32 ಗಾರ್ಡನ್ಗಳನ್ನ ಅವರು ತಮ್ಮ ಇದ್ರೊಳಗೆ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಿಸ್ಕೊಂಡು ತಮ್ಮ ರಾಜಕೀಯ ನಡೆಸಕತ್ತಾರಲ್ಲೇ. ಅದನ್ನೇನೈತೆ ಸರ್ಕಾರ ನೋಡೈತೋ ನೋಡಿಲ್ಲ ಗೊತ್ತಿಲ್ಲ. ಈಗ ನಾವಂತರೂ ಇದ್ರ ಬಗ್ಗೆ ನಾವು ವಿಷಯ ತಿಳಿಸಿವಿ. ನಾವು ಈ ಮುಂದಿನ ದಿನಮಾನಗಳಲ್ಲಿ ಇದನ್ನ ಅದು ಸರಿ ಮಾಡ್ಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡೋದತ್ರ ಸತ್ಯ. ನಾವು ಅಲ್ಲಿ ನಾವು ಸತ್ಯಾಗ್ರಹ ಕೊಡೋದತ್ರ ಸತ್ಯ. ನಾವೆಲ್ಲ ಮಹಿಳೆಯರು ಸೇರಿ ಸತ್ಯಾಗ್ರಹ ಕೊಡ್ತೀವಿ. ಅದಕ್ಕೆ ಜವಾಬ್ದಾರಿ ಯಾರು? ಯಾವ ಸರ್ಕಾರನೇ ಹೊಣೆ. ಅದನ್ನ ಸ್ವಲ್ಪ ನೀವು ಈ ಮಾಹಿತಿಯನ್ನ ನಾವು ಕೊಟ್ಟಿವಿ. ಇದ್ರ ಪ್ರಕಾರ ನೀವು ಅದನ್ನ ಅಳವಡಿಸ್ಕೊಳ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು. ಅದ್ರ ಮುಂದಾಗೋ ಉಗ್ರ ಹೋರಾಟಗಳನ್ನ ನಾವು ಮಾಡೋದತ್ರ ಸತ್ಯ. ಇದು ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಕೊಳ್ಳೇಗಾಲದಿಂದ ನೇರ ಪರಿಹಾರ. ಶ್ರೀ ಮಹಾ ಅಘೋರ ತಪಸ್ವಿ ಶ್ರೀ ಮೋಡಿ ಬೆಟ್ಟಪ್ಪನವರು ನಿಮ್ಮ ಸಮಸ್ಯೆಗಳಾದ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ಅಲ್ಲಿ ಕುಟುಂಬದ ಕಿರಿಕಿರಿ, ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಲು, ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ಆಗಿದ್ದರೆ ತೆಗೆಯುವ ಏಕೈಕ ಗುರುಗಳು ನಮ್ಮ ಮೋಡಿ ಬೆಟ್ಟಪ್ಪನವರು. ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತೆ ಶತ್ರುಮುತ್ತಿಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಶಾಶ್ವತ ಪರಿಹಾರ ಗ್ಯಾರಂಟಿ. ವಿಳಾಸ ಹಳೆ ಬಸ್ ಸ್ಟಾಪ್ ಪಕ್ಕ, ಕೊಳ್ಳೇಗಾಲ. ದೂರವಾಣಿ ಸಂಖ್ಯೆ 9972077803. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.